ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಡ್ಯೂಟಿ ಟೈಮ್ ಆಯಿತು, ಹೊಲ್ಟೆ ಇವಾಗ. ಡೈಲಿ ಲಾಗ್ಸ್ ಬರ್ತಾ ಇರ್ತವೆ, ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲು. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಮಾಡೋಣ. ನೀವು ಯಾರು ಕಾಮೆಂಟ್ ಮಾಡೋದೇ ಇಲ್ಲ ಅಂತೀರಪ್ಪ. ಟೈಮ್ ಬೇರೆ ಆಗಿತ್ತು. ಅದು ಬೇರೆ ಪೆಟ್ರೋಲ್ ಬೆಲೆ ಖಾಲಿ ಆಗಿತ್ತಂತೆ ಗಾಡಿಯಲ್ಲಿ. ಪೆಟ್ರೋಲ್ ಹಾಕ್ಸೋಣ ಅಂಥೇಳಿ ನೋಡಿದ್ರೆ ಅಮೌಂಟ್ ಬೇರೆ ಇರಲಿಲ್ಲ. ಅಮ್ಮನ ಕೇಳೋಣ ಅಂದರೆ ರಾತ್ರಿ ಸ್ವಲ್ಪ ಮುನಿಸೆ ಆಗಿತ್ತು ಅಮ್ಮಗೂ ನನಗೂ. ಹಾಗಾಗಿ ಬೆಳಿಗ್ಗೆ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ತಿರುಗಿ ಮತ್ತೆ ಆಗಿದ್ದಾಗಲಿ ಅಂತ ಕೇಳಿದೆ. ಪಾಪ ಕೊಟ್ಟರು 200 ರೂಪಾಯಿ. ನೀವು ಅಂದ್ಕೋಬೋದು, ಒಂದು 200 ರೂಪಾಯಿ ಇರಲಿಲ್ವಾ ನಿನ್ನ ಹತ್ರ, ಯಾಕೆ ಅಮ್ಮನ ಹತ್ರ ಕೇಳ್ತೀಯಾ ಅಂತ. ನಾನೇನೇ ಇದ್ದರೂ ನನ್ನ ಪೇಮೆಂಟ್ ಎಲ್ಲ ಅಮೌಂಟು ಎಲ್ಲ ಅಮ್ಮನಿಗೆ ಕೊಡೋದು. ನಾನು ಯಾವುದೂ ಇಟ್ಕೊಳ್ಳಲ್ಲ. ನನಗೆ ಬೇಕಂದಾಗ ಮಾತ್ರ ನಾನು ಅಮ್ಮನ ಹತ್ರ ಇಸ್ಕೊತೀನಿ. ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ನಮ್ಮ ಬೂದಾಳ ಹತ್ರ, ಇಂಡಿಯನ್ ಪೆಟ್ರೋಲ್ ಬಂಕ್. ಇಲ್ಲ ಹಾಕ್ಸೋಣ. ಮತ್ತೆಲ್ಲಾದರೂ ಖಾಲಿ ಆದರೆ, ಹೆಂಗೋ ಖಾಲಿ ಇದೆ ಬಿಡಿ, ಯಾರೂ ಇಲ್ಲ, ಬೇಗ ಹಾಕ್ಸ್ಕೊಂಡು ಹೋಗೋಣ. ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಒಂದು 200 ಹಾಕ್ಸ್ಕೊಂಡು ಹೋಗೋಣ. ಡ್ಯೂಟಿಗೆ ಬೇರೆ ಟೈಮ್ ಆಯ್ತಲ್ಲ. ಅಣ್ಣ ಒಂದು 200 ಹಾಕೋಣ. $103 ರೂಪಾಯಿ. ಅಷ್ಟೇ, ಹೋಗೋಣ. ನೆಕ್ಸ್ಟು ನಂದು ಸ್ಟಾರ್ ಮಂಜು ಅಂತೇಳ್ಬಿಟ್ಟು ಹೆಲ್ಮೆಟ್ ಮೇಲೆ ಒಂದು ಲೋಗೋ ಹಾಕ್ಸ್ಬೇಕು, ಸ್ಟಿಕ್ಕರಿಂಗ್ ಮಾಡಿಸೋಣ. ಫ್ರೀ ಇದ್ದಾಗ. ಎಲ್ಲಿ ಫ್ರೀನೇ ಸಿಗಲ್ಲ, ಏನು ಮಾಡೋದು, ಕಮಿಟ್ಮೆಂಟ್ ಜಾಸ್ತಿ. ದುಡ್ಡಿದ್ರೂ ಕಷ್ಟ, ದುಡ್ಡಿಲ್ಲ ಅಂದ್ರೂ ಕಷ್ಟ. ಹೇಗೆ ಅಂತೀರಾ? ದುಡ್ಡಿಲ್ಲ ಅಂದರೆ ಹಿಂಗೆ ಪರದಾಡಬೇಕು. ದುಡ್ಡಿದ್ರೆ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಅದ್ರ ಬಗ್ಗೆನೇ ಗಮನ ಹರಿಸಿ ದುಡ್ಡಿಗೆ ವೆಯ್ಟಿಂಗ್ ಮಾಡ್ಕೊಂಡಿರಬೇಕು, ಕಾಯ್ಕೊಂಡು. ಅದಕ್ಕೆ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಅಲ್ವಾ? ಮತ್ತೇನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊತೀನಿ. ಗ್ಯಾರಂಟಿ ಬದುಕು, ಅದೇನು ಗ್ಯಾರಂಟಿ ಕೊಡ್ತಾರೋ ಏನೋ, ಗ್ಯಾರಂಟಿ ಬದುಕು ಅಂತ ಹಾಕವ್ರೆ. ಹೆಣ್ಮಕ್ಳಿಗೊಂದು ಬಸ್ ಫ್ರೀ ಕೊಟ್ಟವ್ರೆ, ಗಂಡು ಮಕ್ಕಳನ್ನ ಬೀದಿಯಲ್ಲಿ ಬಿಟ್ಟವ್ರೆ. ಇನ್ನೇನು ಮತ್ತೆ, ಎಲ್ಲ ಹೆಣ್ಮಕ್ಳೇ ತುಂಬ್ಕೊಂಡೋದ್ರೆ KSRTC ಬಸ್ಸಲ್ಲಿ. ಇನ್ನು ಗಂಡು ಮಕ್ಳು ಎಲ್ಲಿಂದ ಹೋಗ್ತಾರೆ? ಅದರಲ್ಲೂ ಕೆಲವೊಂದು ರೀಲ್ಸಲ್ಲಿ ವೀಡಿಯೋಸ್ ನೋಡಿದೆ, ಜಡೆ ಹಿಡ್ಕೊಂಡು ಹೊಡೆದಾಡ್ತಾ ಇರ್ತಾರೆ. ಏನು ಮಾಡೋದು? ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ತೊದಲು ಬರ್ತಾಯಿದೆ. ಯಾಕಂದರೆ ನಂದು ಗಡಿನಾಡು ಭಾಗ ಆಗೋದ್ರಿಂದ ಸ್ವಲ್ಪ ಹಾಗೇ ಲ್ಯಾಂಗ್ವೇಜು. ನಮ್ಗೆ ಈ ರೋಡ್ದೇ ಟೆನ್ಷನ್. ಈ ಕಡೆಯಿಂದ ಆ ಕಡೆ ದಾಟಬೇಕು, ಆ ಕಡೆಯಿಂದ ಇನ್ನೊಂದು ರೋಡ್ ದಾಟಬೇಕು. ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾಯಿದ್ದೀರಾ,
ಏನಪ್ಪ ಅಂದರೆ ಜಾಬ್ ವೇಕೆನ್ಸಿ ಇದೆಯಾ ನಿಮ್ಮ ವೀಡಿಯೋ ನೋಡಿದ್ವಿ ಅಂತ. ಬಟ್ ಅದು ವೀಡಿಯೋ ಡೇಟ್ ನೋಡಿ ನೀವು, ಯಾಕಂದರೆ ನಂದು ವೀಡಿಯೋ ಹಳೆ ವೀಡಿಯೋಸ್ ಎಲ್ಲ ಇದೆ, ಜಾಬ್ ವೀಡಿಯೋಸು. ಅದರಿಂದ ಡೇಟ್ ನೋಡಿ, ಯಾಕಂದರೆ ಇಷ್ಟೊತ್ತಿಗಾಗಲೇ ವೇಕೆನ್ಸೀಸ್ ಎಲ್ಲ ಫುಲ್ ಆಗಿರುತ್ತೆ. ಯಾವುದಾದ್ರೂ ಹೊಸ ಅಪ್ಡೇಟ್ ಬಂದರೆ ನಿಮಗೋಸ್ಕರ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಬ್ ಅಪ್ಡೇಟ್ ಮಾಡ್ತೀನಿ ನಾನು. ಅಪ್ಪ ಇಲ್ಲಿ ನೋಡಿ, ನನಗೆ ಹೋಗೋದಕ್ಕೆ ಆಪೋಸಿಟ್ ಭಯ ಆಗುತ್ತಪ್ಪ ಹೋಗಬೇಕು ಅಂದ್ರೆ. ಯಾವುದೋ ಒಂದು ದಾರಿ ಸಿಕ್ತು ಅಂತ ಹೋಗ್ಬೇಕಷ್ಟೆ. ಹಂಗೆ ಆ ಕಡೆ ಬರ್ತಾ ಇರ್ತವೆ, ಇಲ್ಲೂ ನೋಡಿ, ಇಲ್ಲೂ ದಾಟ್ಕೊತಾ ಇದ್ದಾರೆ. ಸ್ವಲ್ಪ ಸೇಫಾಗಿ ಹೋಗ್ಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ, ಇದೇನೋ ಅಂತಾರಲ್ಲ, ಹಣೆ ಬರಹ ಚೆನ್ನಾಗಿಲ್ಲ ಅಂದಾಗ ಯಾವ ಟೈಮಲ್ಲಿ ನಾವು ಏನೇ ಸೇಫಾಗಿ ಹೋದ್ರೂ ಯಾವ ಟೈಮಲ್ಲಿ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಆದರೂ ನಾವೊಂದು ಸೇಫಾಗಂತೂ ಚೂರು ಇರಬೇಕಷ್ಟೆ, ಜಾಗೃತಿ. ಹಂಗಂತ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಹೋಗೋದಲ್ಲ, ಒಂಚೂರು ಸೇಫಾಗಿರ್ಬೇಕಷ್ಟೆ. ಯಾರಾದರೂ ಬೇಗೂರಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಲ್ಲೇ ಓಡಾಡ್ತಾ ಇರ್ತೀನಿ, ಸಿಕ್ಕಾಗ ಮಾತಾಡೋಣ, ಕಾಮೆಂಟ್ ಹಾಕಿ. ಡೈಲಿ ಇದೇ ರೂಟಲ್ಲಿ ಓಡಾಡ್ತಾ ಇರ್ತೀನಿ ನಾನು. ನೋಡಿ, ಪಾಕಶಾಲಾ ಮಾಡೋರೆ ಬೇಕೂರ ಹತ್ರ. ತುಂಬ ಅಂದರೆ ತುಂಬ ಕಸ್ಟಮರ್ಸ್ ಬರ್ತಾರೆ ಇಲ್ಲಿಗೆ, ಪಾಕಶಾಲೆಗೆ. ಒಳ್ಳೆ ಬಿಸ್ನೆಸ್ ಆಗುತ್ತೆ ನೋಡಿ. ಅಯ್ಯೋ, ಡ್ರೈವಿಂಗ್ ಮಾಡಿಕೊಂಡು ಫೋನ್ ಮಾತಾಡ್ತಾ ಇದ್ದಾರೆ. ಏಕೆ ನೀನು ಡ್ರೈವಿಂಗ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿಲ್ವ ಅಂತ ಕೇಳ್ಬೋದು. ನಾನು ವೀಡಿಯೋನ ಹೆಲ್ಮೆಟ್ಗೆ ಫಿಕ್ಸ್ ಮಾಡಿದ್ದೀನಿ, ಇದು ಕ್ಯಾಮ್ರಾನ. ಅವರು ಒಂದು ಕೈಯಲ್ಲಿ ಡ್ರೈವಿಂಗ್ ಮಾಡ್ತಾಯಿದ್ದಾರೆ, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದಾರೆ. ಹೌದಲ್ಲ, ಸೇಫಾಗಿ ಒಂದು ಬ್ಲೂಟೂತ್ ಹಾಕ್ಕೊಂಡಾದರೂ ಓಡಿಸ್ಬೇಕು. ಈಗೇನು ಆರಾಮ್ಸೆ ಎಷ್ಟೊಂದು ಜನ ಎಲ್ಲ ಬ್ಲೂಟೂತ್ ಯೂಸ್ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಬೆಳಗ್ಗೆ ಹೊತ್ತು ದರ್ಶನ ಮಾಡೋಕ್ಕೆ ಭಕ್ತಾದಿಗಳು ಇರ್ತಾರೋ ಇಲ್ವೋ, ನಮ್ಮ ಎಣ್ಣೆ ಅಂಗಡಿ ಅಂತೂ ಪಕ್ಕ ಭಕ್ತಾದಿಗಳು ಕ್ಯೂವಲ್ಲಿ ನಿಂತಿರ್ತಾರೆ. ಹಾಗೆ ನನಗೆ ಈ ಕೆಲಸ ಇವು ಹಾಳು ಮೂಳು ಅಂತ ಬೇಜಾರಾಗ್ಬಿಟ್ಟೈತೆ ರೀ. ಹೌದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದರೆ ನಮಗೆ ನಾವೇ ಓನರ್ ಆಗಬೇಕು. ಅವಾಗ ತಾನೇ ಒಂದೇನೋ ಒಂದು ಸಾಧನೆ ಮಾಡಿರೋದು. ಎಷ್ಟೊತ್ತಿಗೆ ಅಂತ ಡೈಲಿ ಕೆಲ್ಸಕ್ಕೆ ಹೋಗು, 9 ಕೆಲಸ ಮಾಡು ಬಾ, ಕೆಲ್ಸಕ್ಕೆ ಹೋಗು 9 ಕೆಲಸ ಮಾಡು ಬಾ, ಇದೇ ಆಗೋಯ್ತು. ನಾವು ಯಾವಾಗ ಒಬ್ಬರಿಗೆ ಕೆಲಸ ಕೊಡೋದು? ಏನಂದರೆ ಸ್ವಲ್ಪ ಕಮಿಟ್ಮೆಂಟ್ಸು ಇವುಗಳಿಂದ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಾಗುತ್ತೆ. ಮತ್ತು ಹಾಗೆ ನಿಮ್ದು ನೆಲಮಂಗಲ ಹತ್ರ ಯಾವ ಊರು ಅಂತ ಕಾಮೆಂಟ್ ಮಾಡಿ ನೋಡೋಣ, ಯಾವ ಊರವರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅಂತ. ಇಲ್ಲೊಂದು ಹಾಕ್ಸ್ಬೇಕಾ ಅಂತ, ಸ್ಟಾರ್ ಮಂಜು ಅಂತ ನೋಡಿ. ಇಲ್ಲಿ ಕಾಲೇಜಿಗೆ ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ಬೆಳಗ್ಗೆನೇ ತಿಂಡಿ ಮಾಡಿ ಬಂದು ಎಲ್ಲ ಏನು ಮಾಡೋಕ್ಕಾಗಲ್ಲ. ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟು. ಪಾಪ ಭಯ ಒಬ್ಬರೇ ನಡ್ಕೊಂಡು ಹೋಗ್ತಾರೆ. ಹತ್ತಿಸ್ಕೊಂಡು ಹೋಗೋಣ ನಮ್ಮ ಕಂಪ್ನಿಗೆ ಬರೋ. ಹಾಂ ಬಾಯ್, खाना नहीं है? खाना भाई ले रहा। ಹಾಂ ಹಾಂ, ಪಾಪ ಅವಾಗ ಕಾಣಿಸ್ಕೊಂಡ್ರೆ ಇಂಥವು ಹೆಲ್ಪ್ ಮಾಡ್ತಾ ಇರ್ತೀನಿ. ಒಂದು ಇವ್ರು ನಮ್ಮ ಕಂಪ್ನಿಗೆ ಬರೋದು. ಇಲ್ಲೇ ಇವರೇ ಅಂತಲ್ಲ, ಯಾರೇ ರೋಡಲ್ಲಿ ಹೋಗ್ತಾ ಇರಲಿ ಅಂದರೆ ಅವರೇನಾದ್ರು ಕೈ ಅಡ್ಡ ಹಾಕಿದರೆ ಖಂಡಿತ ನಾನು ಹತ್ತಿಸ್ಕೊಂಡು ಹೋಗ್ತೀನಿ.
ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೊಬ್ರು ಹೆಲ್ಪ್ ಮಾಡೋರು ಇದ್ದೇ ಇರ್ತಾರೆ. ನಾನು ಕಷ್ಟದ ಟೈಮಲ್ಲಿ ನೋಡಿದ್ದೆ ಒಂದ್ಸಲಿ ನನ್ನ ಗಾಡಿ ಹಿಂಗೆ ಆಫ್ ಆಗಿತ್ತು. ಆ ಟೈಮಲ್ಲಿ ಅವ್ರು ನನಗೆ ಮೆಕ್ಯಾನಿಕ್ ಶಾಪ್ವರೆಗೂ ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟಿದ್ರು ಥ್ರೋ ಮಾಡಿಕೊಂಡು. ಆದ್ದರಿಂದ ನಾನು ಎಲ್ಲಾದರೂ ರೋಡಲ್ಲಿ ಯಾರಾದರೂ ಪೆಟ್ರೋಲ್ ಖಾಲಿಯಾಗಿ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿ ನಿಂತಿದ್ದರೆ ಅದಕ್ಕೆ ಅಂತಲೇ ನನ್ನ ಗಾಡಿಯಲ್ಲಿ ಸೇಫಾಗಿ ಒಂದು ಇದು ಬೆಲ್ಟ್ ಇಟ್ಕೊಂಡಿದ್ದೀನಿ. ಹಿಂದೆ ನೋಡಿದ್ರಲ್ಲ ಅದು ಬಂದು ಮಿಲ್ಟ್ರಿ ಹೋಟೆಲ್ ಮಲೆನಾಡು. ಟೀಕೆ ಇಲ್ಲಿ ಇಳಿದು ಬಯ್ಯ ಒಂಚೂರು ಸಿಗ್ರೆಟ್ ಸೇದ್ಕೊಂಡು ಆಮೇಲೆ ಬರೋದು ಡ್ಯೂಟಿಗೆ. ಹುಡುಗರೆಲ್ಲ ಬಾಯ್ ಮಾಡ್ತಾನೆ. ಕಂಪ್ನಿ ಬಂತು. ಓಕೆ ಫ್ರೆಂಡ್ಸ್, ಸಾರಿ, ಓಕೆ ಸ್ಟಾರ್ಸ್, ಇವತ್ತಿನ ಲಾಗ್ ಆಗಿತ್ತು ಇದು. ಬಾಯ್.